ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮೂಲಂಗಿ ಸಾಂಬಾರು ಜೊತೆಗೆ ಬೇಳೆ. ಮೊದಲೇ ವಾಶ್ ಮಾಡಿ ಇಟ್ಕೊಂಡಿರೋಂಥ ಬೇಳೆ ಸ್ವಲ್ಪ ನೆನೆಸ್ಬಿಟ್ಟು ಮಾಡಿದರೆ, ಬೇಳೆನ ಮೊದಲೇ ನೆನೆಸಿಟ್ಕೊಂಡು ಸಾಂಬಾರು ಮಾಡೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ. ಪ್ಲಸ್ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗುತ್ತಲ್ಲ ದಾಲ್ ತಿಂದವರಿಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಬೇಳೆನ ಯಾವಾಗಲೂ 2 ಸಲ ವಾಶ್ ಮಾಡಿ ಒಂದು 1/2 ಅವರ್ 1 ಅವರು ನೆನೆಸಿಟ್ಟು ಆಮೇಲೆ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮೊದಲಿಗೆ ಬೇಳೆ ಹಾಕ್ಕೋತಾ ಇದ್ದೀನಿ. ಇವತ್ತು ಗ್ರೈಂಡ್ ಮಾಡಿದೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂಲಂಗಿ 1 ಬೌಲು, ಜೊತೆಗೆ 1 ಬೌಲ್ ಬೀನ್ಸು, ನೀವು ಬೀನ್ಸ್ ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು, ಆಲೂಗಡ್ಡೆ ಹಾಕ್ಕೋಬೋದು. ನಾನು ತರಕಾರಿ ಎಲ್ಲ ಇತ್ತು ಅಂತ ಅಂದ್ಕೊಂಡು ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇದು ಕುಕ್ಕರಲ್ಲೇ ಕುಗ್ಗಿಸ್ಕೊಂಡು ಮಾಡ್ತಾ ಇರೋದು. ಕೆಲವರು ಹಾಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟು ಮಾಡ್ತಾರೆ. ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದರ ರಸ ಹಾಕ್ಕೋತಾ ಇದ್ದೀನಿ. ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದು ಸಣ್ಣ ಟೊಮೊಟೊ. ನೀವು ಬೇಕಂದರೆ ಟೊಮೊಟೊನ ಓಪನ್ ಪಾಟಲ್ಲಿ ಮಾಡ್ತೀನಿ ಅಂತಂದರೆ ಬೇಯಿಸಿಟ್ಕೊಂಡು ಅದ್ರ ಜೊತೆ ಕಾಯಿನ ಕಲಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟಿಗೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಎಲ್ಲ ಕುದೀತಾ ಇರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ 2, ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ. ಇವಾಗ ಇದಕ್ಕೆ ಬೇಳೆ ಸಾಂಬಾರು ಹುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ತಾ ಇದ್ದೀನಿ. ಸಾಂಬಾರು ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ಸಾಂಬಾರು ಪೌಡ್ರು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಗ್ರೈಂಡ್ ಮಾಡದೇ ಇರೋದ್ರಿಂದ ಖಾರ ಜಾಸ್ತಿ ಆಗ್ಬೋದು ಅಂತ ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದರ ನಂತರ ಎಲ್ಲ ಮಿಕ್ಸ್ ಕೊಡಬೇಕು. ಎಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ, ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಕೂಗೋಗ್ಬಿಟ್ರೆ ಸಾಂಬಾರು ರೆಡಿ. ಸೊ ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಹಾಕೋಕ್ಬಿಡಿ. 2 ವಿಷಲ್ ಆಯಿತು. ಸೊ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ. Thank you all for watching. Please do subscribe and support for more videos.